ವಿದ್ಯುತ್ ಕ್ಷೇತ್ರ ಖಾಸಗೀಕರಣದ ವಿರುದ್ಧ ಬೆಸ್ಕಾಂ ನೌಕರರು ಮತ್ತು ರೈತ ಸಂಘಟನೆಗಳ ತೀವ್ರ ಪ್ರತಿಭಟನೆ. ನಮಸ್ಕಾರ. ರಾಜ್ಯದಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸುವ ಸರ್ಕಾರದ ನಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ. ಚಿಂತಾಮಣಿ, ಶಿಡ್ಲಘಟ್ಟ ಹಾಗೂ ಇಡೀ ಕೋಲಾರ ಜಿಲ್ಲೆಯ ಬೆಸ್ಕಾಂ ನೌಕರರು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಹಸಿರು ಸೇನೆಯ ನಾಯಕರೊಂದಿಗೆ ಕೈಜೋಡಿಸಿ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಟಾಟಾ ಪವರ್ ಸಂಸ್ಥೆ ಅರ್ಜಿಯನ್ನು ತಿರಸ್ಕರಿಸಬೇಕು ಮತ್ತು ವಿದ್ಯುತ್ ರಂಗವನ್ನು ಖಾಸಗಿಯವರ ಪಾಲಾಗದಂತೆ ತಡೆಯಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಚಿಂತಾಮಣಿಯಲ್ಲಿ ಬೆಸ್ಕಾಂ ನೌಕರರು ಮತ್ತು ರೈತರು ಕೈಯಲ್ಲಿ ಹಸಿರು ಧ್ವಜಗಳನ್ನು ಹಿಡಿದು ವಿದ್ಯುತ್ ಜನರ ಹಕ್ಕು ಎಂಬ ಫಲಕಗಳನ್ನು ಪ್ರದರ್ಶಿಸುತ್ತಾ ಪ್ರತಿಭಟನೆ ನಡೆಸುತ್ತಿರುವ ದೃಶ್ಯಗಳು. ರಾಜ್ಯದಲ್ಲಿ ಎಸ್ಕಾಂ ಕಂಪನಿಗಳನ್ನು ಖಾಸಗೀಕರಣಗೊಳಿಸುವ ಪ್ರಯತ್ನದ ವಿರುದ್ಧ ಹೋರಾಟದ ಕಿಡಿಚೋರಾಗಿದೆ. ಇಂದು ಚಿಂತಾಮಣಿ ವಿಭಾಗದ ವತಿಯಿಂದ ಚಿಂತಾಮಣಿ ತಾಲೂಕು, ಶಿಡ್ಲಘಟ್ಟ ತಾಲೂಕು ಹಾಗೂ ಕೋಲಾರ ಜಿಲ್ಲೆಯ ಇಡೀ ಬೆಸ್ಕಾಂ ನೌಕರರು ಬೀದಿಗಿಳಿದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನೌಕರರ ಈ ಹೋರಾಟಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಹಸಿರು ಸೇನೆ ಹಿರಿಯ ಮುಖಂಡರು ಸಂಪೂರ್ಣ ಬೆಂಬಲ ಘೋಷಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಜಿಲ್ಲೆಯ 19 ತಾಲೂಕುಗಳಲ್ಲಿ ಖಾಸಗೀಕರಣ ಮಾಡಲು ಹೊರಟಿರುವುದಕ್ಕೆ ಸಾರ್ವಜನಿಕರು ಹಾಗೂ ರೈತ ವಲಯದಿಂದ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ. ಬೆಸ್ಕಾಂ ಎಇ ಶಿವಶಂಕರ್ ಮಾತನಾಡಿ, ನಮ್ಮ ಚಿಂತಾಮಣಿ ವಿಭಾಗದ ವತಿಯಿಂದ ಚಿಂತಾಮಣಿ, ಶಿಡ್ಲಘಟ್ಟ ಮತ್ತು ಇಡೀ ಕೋಲಾರ ಜಿಲ್ಲೆಯ ಬೆಸ್ಕಾಂ ನೌಕರರು ಇವತ್ತು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಜೊತೆಗೆ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಹಸಿರು ಸೇನೆ ಹಿರಿಯರು ಬಂದಿದ್ದಾರೆ. ನಮ್ಮ ಹೋರಾಟ ಇಷ್ಟೇ. ನಮ್ಮ ಬೆಸ್ಕಾಂ ಕಂಪನಿಗಳ ವ್ಯಾಪ್ತಿಯ 19 ತಾಲೂಕುಗಳಲ್ಲಿ ಖಾಸಗೀಕರಣ ಮಾಡಲು ಹೊರಟಿದ್ದಾರೆ. ಅಲ್ಲಿ ನಮ್ಮ ಜೊತೆ ಕೆಲಸ ಮಾಡಲು ಟಾಟಾ ಪವರ್ ಕಂಪನಿಯವರು ಅರ್ಜಿ ಸಲ್ಲಿಸಿದ್ದಾರೆ. ಅದಕ್ಕೆ ನಮ್ಮ ತೀವ್ರ ವಿರೋಧವಿದೆ. ಈ ತಿಂಗಳ 23ನೇ ತಾರೀಕು ಕೊನೆಯ ದಿನಾಂಕವಿದ್ದು ಮಾನ್ಯ ಕೆಇಆರ್ಸಿ ಅವರು ಟಾಟಾ ಪವರ್ ಕಂಪನಿ ಅರ್ಜಿಯನ್ನು ತಕ್ಷಣವೇ ತಿರಸ್ಕರಿಸಬೇಕು. ಯಾವುದೇ ಕಾರಣಕ್ಕೂ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಬಾರದು. ರೈತರು, ಬಡವರು, ಗ್ರಾಹಕರು ಮತ್ತು ನೌಕರರ ರಕ್ಷಣೆ ಮಾಡಬೇಕು. ಈ ಖಾಸಗೀಕರಣದ ಪ್ರಕ್ರಿಯೆ ನಿಲ್ಲುವವರೆಗೂ ಎಲ್ಲಾ ಸಂಘಟನೆಗಳು, ರೈತರು ಮತ್ತು ಮಾಧ್ಯಮ ಮಿತ್ರರ ಸಹಕಾರದೊಂದಿಗೆ ನಮ್ಮ ಉಗ್ರವಾದ ಹೋರಾಟ ಮುಂದುವರಿಯುತ್ತದೆ ಎಂದರು. ವಿದ್ಯುತ್ ಕ್ಷೇತ್ರ ಸಾರ್ವಜನಿಕರ ಆಸ್ತಿಯಾಗಿದ್ದು ಇದನ್ನು ಕಾರ್ಪೊರೇಟ್ ಕಂಪನಿಗಳ ಪಾಲಾಗಲು ಬಿಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ಒಂದು ವೇಳೆ ಸರ್ಕಾರ ಮತ್ತು ಕೆಇಆರ್ಸಿ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ದರೆ ಮುಂಬರುವ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ನೌಕರ ಒಕ್ಕೂಟ ಹಾಗೂ ರೈತ ಸಂಘಟನೆಗಳು ತಿಳಿಸಿವೆ. ಈ ಸಂದರ್ಭದಲ್ಲಿ ಬೆಸ್ಕಾಂ ಇಲಾಖಾಧಿಕಾರಿ ಸೂರ್ಯಪ್ರಕಾಶ್, ಎ ಜಗದೀಶ್, ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಸಿಕಲ್ ರಮಣಾರೆಡ್ಡಿ, ಆಂಜನೇಯ ರೆಡ್ಡಿ, ಜಿಲ್ಲಾ ಪಂಚಾಯತ್ ಸದಸ್ಯ ಸ್ಕೂಲ್ ಸುಬ್ಬಾರೆಡ್ಡಿ, ಪಾಲು ನಾರಾಯಣಸ್ವಾಮಿ, ಅಲ್ಲಾ ಬಕ್ಕಾಶ್ ಸೇರಿದಂತೆ ಬೆಸ್ಕಾಂ ಇಲಾಖಾಧಿಕಾರಿಗಳು, ಸಿಬ್ಬಂದಿ ಹಾಗೂ ರೈತ ಸಂಘದ ಪದಾಧಿಕಾರಿಗಳು, ರೈತರು ಪ್ರಮುಖ ರಸ್ತೆಗಳಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಗಿದ್ರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ಚಾನೆಲ್. ನಮ್ಮ ಚಿಂತಾಮಣಿ ವಿಭಾಗದ ವತಿಯಿಂದ ಚಿಂತಾಮಣಿ ತಾಲೂಕು ಮತ್ತು ಶಿಡ್ಲಘಟ್ಟ ತಾಲೂಕು ಮತ್ತು ಎಲ್ಲಾ ಕೋಲಾರ ಜಿಲ್ಲಾದ ಎಲ್ಲಾ ಬೆಸ್ಕಾಂ ನೌಕರರು ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಜೊತೆಗೆ ನಮ್ಮ ಎಲ್ಲ ಹಿರಿಯರಾದಂತಹ ಕರ್ನಾಟಕ ರೈತ ಪ್ರಾಂತ ಸಂಘ ಮತ್ತು ಹಸಿರು ಸೇನೆಯವರು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಇವತ್ತು ನಮ್ಮ ಹೋರಾಟ ಇಷ್ಟೇ. ನಮ್ಮ ಏನು ಬೆಸ್ಕಾಂ ಕಂಪನಿಗಳು, ಎಸ್ಕಾಂ ಕಂಪನಿಗಳಿದ್ದಾವೆ, ಇದರಲ್ಲಿ 19 ತಾಲೂಕುಗಳಲ್ಲಿ ನಮ್ಮ ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ. ಅಲ್ಲಿ ಟಾಟಾ ಪವರ್ ಕಂಪನಿಯವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ. ಅದಕ್ಕೆ ನಮ್ಮ ವಿರೋಧ ಇದೆ. 23 ತಾರೀಕು ಕೊನೆಯ ದಿನಾಂಕ ಇದೆ. ಅವರ ಒಂದು ಅರ್ಜಿಯನ್ನು, ಟಾಟಾ ಪವರ್ ಕಂಪನಿ ಅರ್ಜಿಯನ್ನು ಮಾನ್ಯ ಕೆಇಆರ್ಸಿ ತಿರಸ್ಕರಿಸಬೇಕು. ನಮ್ಮ ವಿದ್ಯುತ್ ಕ್ಷೇತ್ರವನ್ನು ಯಾವುದೇ ಕಡೆ ಖಾಸಗೀಕರಣಗೊಳಿಸಬಾರದು. ರೈತಾಪಿ ವರ್ಗದವರನ್ನ, ಬಡವರ್ಗದವರನ್ನ ರಕ್ಷಣೆ ಮಾಡಬೇಕು. ನಮ್ಮ ನೌಕರಿಗೂ ಸಹ ರಕ್ಷಣೆ ಬೇಕು. ಯಾವುದೇ ಕಾರಣಕ್ಕೂ ಖಾಸಗೀಕರಣವನ್ನು ಮಾಡಬಾರದು ಅಂತ ನಮ್ಮ ಹೋರಾಟ ನಡೀತಾ ಇದೆ. ನಾವು ಇದನ್ನ ತಡೆಗಟ್ಟಲೇಬೇಕು. ಇದರಿಂದ ಎಲ್ಲ ಸಮಸ್ತ ನೌಕರರಿಗೂ, ಸಮಸ್ತ ನಾಗರಿಕರಿಗೂ, ಸಮಸ್ತ ಗ್ರಾಹಕರಿಗೂ, ರೈತ ಬಂಧುವರಿಗೂ ಎಲ್ಲರಿಗೂ ಅನುಕೂಲ ಆಗ್ತದೆ. ಯಾವುದೇ ಕಾರಣಕ್ಕೂ ಖಾಸಗಿ ಬೇಡ ಅಂತ ನಮ್ಮ ಹೋರಾಟ ನಿಲ್ಲುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯ ಎಲ್ಲ ನೌಕರರು ಒಟ್ಟಿಗೆ ಸೇರಿ ಚಿಂತಾಮಣಿ ತಾಲೂಕಿಂದ ನಾವು ಕೂಡ ಇಡೀ ರಾಜ್ಯಾದ್ಯಂತ ಈ ದಿವಸ ನಮಗೂ ಕೂಡ ಕರೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಎಲ್ಲ ಜಂಟಿಯಾಗಿ ನಾವು ಈ ಒಂದು ಖಾಸಗೀಕರಣ ಬೇಡ ಅಂತೇಳಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆ ಅಂದರೆ ರೈತರಿಗೂ ಕೂಡ ಬಹಳ ತೊಂದರೆ ಆಗ್ತದೆ. ಯಾಕೆ ಮುಂದಿನ ದಿನಗಳಲ್ಲಿ ಈಗ ಟಿವಿಗೆ ಯಾವ ರೀತಿ ನಾವು ಮೊಬೈಲ್ ಕರೆನ್ಸಿ ಹಾಕತ್ತೀವೋ ಆ ರೀತಿ ಈಗ ಖಾಸಗಿ ಕಂಪನಿ ಬಂದಂಥ ಸಂದರ್ಭದಲ್ಲಿ ಆ ಒಂದು ಕರೆನ್ಸಿಯನ್ನು ಮೊದಲೇ ನಾವು ಹಾಕ್ಸ್ಕೋಬೇಕಾಗ್ತದೆ. ಅದಕ್ಕೆ ಕೃಷಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಬಹಳ ತೊಂದರೆ ಆಗ್ತದೆ. ಆದ್ದರಿಂದ ವಿದ್ಯುತ್ ಶಕ್ತಿ ನಾವು ಬೆಳೆಗಳನ್ನು ಬೆಳೀತಕ್ಕಂಥವರು, ಅದಕ್ಕೆ ಈಗ ಖಾಸಗೀಕರಣ ಬೇಡ. ಈಗ ಕೆಲವೆಲ್ಲ ನೋಡಿದ್ದೀವಿ, ಖಾಸಗೀಕರಣ ಮಾಡಿ ಏನೇನಾಗಿದೆ. ಈಗ BSNL ಪರಿಸ್ಥಿತಿ ಏನಾಯಿತು, ಜಿಯೋ ಬಂದು ಏನಾಯಿತು ಅಂತೇಳಿ ಈಗ ಎಲ್ಲ ಆಗಿದೆ. ಅದೇ ರೀತಿ ಈಗ ಎಲ್ಲ ಖಾಸಗೀಕರಣ ಮಾಡ್ತಾ ಇದ್ದಾರೆ. ರೈಲ್ವೆ ಆಯಿತು, ಏರ್ಪೋರ್ಟ್ ಆಯಿತು, ಈಗ ವಿದ್ಯುತ್ ಶಕ್ತಿನೂ ಕೂಡ ಖಾಸಗೀಕರಣ ಮಾಡಿದಂಥ ಸಂದರ್ಭದಲ್ಲಿ ಈ ನೌಕರರಿಗೂ, KEB ನೌಕರರಿಗೂ ತೊಂದರೆ ಆಗುತ್ತೆ. ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರಿಗೆ, ರೈತಾಪಿ ವರ್ಗಕ್ಕೆ ಇದರಿಂದ ಬಹಳ ಅನಾನುಕೂಲ ಆಗ್ತದೆ ಅಂತೇಳಿ ಈಗ ನಾವು ಕೂಡ ಈಗ ಜಂಟಿಯಾಗಿ ಚಿಂತಾಮಣಿ ತಾಲೂಕಿಂದ ಸಾವಿರಾರು ಜನ ಇವತ್ತು
ಬೇಡ, ಖಾಸಗೀಕರಣ ಬೇಡ ಅನ್ನೋ ಒಂದು ರೀತಿಯಲ್ಲಿ ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ನಾಳೆ 23ನೇ ತಾರೀಕೇನು ಎಲ್ಲ ಕೂಡ ಕರೆದಿದ್ದಾರಂತೆ, ಕೊನೆ ದಿನಾಂಕ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು 22ನೇ ತಾರೀಕು ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮತ್ತೆ KEB ನೌಕರರು ಜಂಟಿಯಾಗಿ ಉಗ್ರ ಹೋರಾಟವನ್ನ ಮಾಡ್ತಾ ಇದ್ದಾರೆ. ತಾವು ಟಾಟಾ ಕಂಪನಿಗೆ ನನ್ನ ಕೊಟ್ಟಂತ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತ ಮಾಡೋದ್ರಿಂದ ಈ ವಿದ್ಯುತ್ ಶಕ್ತಿ ಕೆಲಸ ಮಾಡೋರೆಲ್ಲ ಅವ್ರಿಗೂ ಅನ್ಯಾಯ ಆಗ್ತಾ ಇದೆ. ನಮ್ಮ ರೈತರಿಗೂ ಮುಂದೆ ಟಾಟಾ ಕಂಪ್ನಿಯವ್ರು ಕೊಡೋದ್ರಿಂದ ರೈತರಿಗೆ ಇನ್ನೂ ವಿಪರೀತ ಲಾಸ್ ಆಗ್ತಾ ಇದೆ. ಅದರಿಂದ ಟಾಟಾ ಕಂಪ್ನಿಯವ್ರಿಗೆ ಪ್ರೈವೇಟ್ ಕಂಪ್ನಿಗಳಿಗೆ ಯಾವುದಕ್ಕೂ ಕೊಡದೆ ಸರ್ಕಾರ ನಡೆಸಬೇಕು ಅಂತ ನಮ್ಮ ಒತ್ತಾಯ. ತಹಸೀಲ್ದಾರ್ ಮುಖಾಂತರ ನಾವು ಇದನ್ನು ರಾಜ್ಯಪಾಲರಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ, ಕಷ್ಟದ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಏನು ನಿಗದಿ ಮಾಡಿದೆ 7 ಗಂಟೆಗಳ ಕಾಲ, ಬೆಳಗಿನ ಟೈಮ್ 4 ಗಂಟೆ, ರಾತ್ರಿಗಳ ಕಾಲ 3 ಗಂಟೆ, ಆ 3 ಗಂಟೆ ಕಾಲನೂ ಸಹ ನಮ್ಮ ರೈತರು ಒದ್ದಾಡಿ ರಾತ್ರಿ 3 ಗಂಟೆಯಲ್ಲಿ ನಾವು ಕರೆಂಟ್ ಕೊಟ್ಟರು ಸಹ ಹೋಗಿ ಅದನ್ನು ಆನ್ ಮಾಡಿ ಬೆಳೆ ಬೆಳೀತಕ್ಕಂಥ ಕ್ಲಿಷ್ಟ ಪರಿಸ್ಥಿತಿ ಇದೆ. ಅದಕ್ಕೆ ಸೇವೆ ಕೊಡೋಕ್ಕೋಸ್ಕರ ನಮ್ಮ ಬೆಸ್ಕಾಂ ಸದಾ ಸಿದ್ಧವಾಗಿದೆ. ಆದರೆ ಇದನ್ನು ಈಗ ಖಾಸಗೀಕರಣ ಮಾಡಿ ಯಾವುದೇ ಒಂದು ಖಾಸಗೀಕರಣ ಕಂಪನಿ ಬರ್ತಾ ಇದೆ ಅಂತಂದ್ರೆ ಅದರ ಉದ್ದೇಶ ಬೇರೆ ಏನು ಇರಲ್ಲ, ಸಾರ್ವಜನಿಕವಾಗಿ ಅವ್ರಿಗೆ ಏನ್ ಬೇಕು ಅನುಕೂಲ ಮಾಡಬೇಕು ಅಂತ ಬೇರೆ ಉದ್ದೇಶ ಅದಕ್ಕೆ ಖಂಡಿತವಾಗೂ ಇರಲ್ಲ. ಅದಕ್ಕಿರ್ತಕ್ಕಂಥ ಒಂದೇ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಅದರಿಂದ ಲಾಭಾಂಶ ಪಡ್ಕೊಳ್ತಕ್ಕಂಥ ಉದ್ದೇಶ ಮಾತ್ರನೇ ಇರುತ್ತೆ. ಅಂತ ಲಾಭಾಂಶ ಪಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಟಾಟಾ ಅಂತಕ್ಕಂಥ ಒಂದು ಕಂಪನಿ ನಮಗೆ ಖಾಸಗೀಕರಣ ಕೊಡಿ, ನಾವು ಸಹ ಬೆಸ್ಕಾಂ ಜೊತೆಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೇನಾದ್ರೂ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದೆಯಾ? ಇಲ್ಲ. ಎಲ್ಲ ಅವರು ಉತ್ಪಾದನೆ ಮಾಡ್ತಾ ಇದ್ದಾರಾ? ಇಲ್ಲ. ಈಗಾಗಲೇ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಏನು ನೆಟ್ವರ್ಕ್ ಬಳಸ್ಕೊಂಡು ನಿಮಗೆ ಕೊಡ್ತಾ ಇದ್ದೀವಿ, ಅದರ ಮುಖಾಂತರನೇ ನಾವೇನ್ ಬೇಕು ನಿಮಗೆ ಕೊಡ್ತೀವಿ, ಅದಕ್ಕೆ ನಾವು ರೆಂಟಲ್ ಕಟ್ತೀವಿ ಅಂತಾರೆ. ಯಾಕಪ್ಪ ಬೇಕು ನಮಗೆ? ಈಗಾಗಲೇ ನಾವು ಇರ್ತಕ್ಕಂಥ ಮನೆಯನ್ನ ಬೇರೆಯವರಿಗೆ ಬಾಡಿಗೆ ಕೊಟ್ಟು ನಾವು ಮನೆಯಲ್ಲಿ ಇರ್ತಕ್ಕಂಥ ಅವಶ್ಯಕತೆ ನಮಗೇನಿದೆ? ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದೆ ಉಗ್ರವಾದ ಒಂದು ಹೋರಾಟಗಳನ್ನು ನಾವು ಖಂಡಿತವಾಗೂ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಇದು ಬೆಸ್ಕಾಂ ಒಂದೇ ಅಲ್ಲ, ಬೆಸ್ಕಾಂ ಜೊತೆಗೆ ಪ್ರತಿಯೊಬ್ಬ ಗ್ರಾಹಕರು, ಪ್ರತಿಯೊಬ್ಬ ರೈತರುಗಳಿಗೂ ಇದು ತೊಂದರೆ ಆಗ್ತಕ್ಕಂಥ ಕೆಲಸ ಆಗ್ತದೆ. ಇಲ್ಲಿ ಎಷ್ಟು ಜನ ನಾವು ಬೆಸ್ಕಾಂ ನೌಕರರಿದ್ದೀವೋ ಅವ್ರು ಅಷ್ಟು ಜನ ಬರೀ ಎಂಪ್ಲಾಯೀಸ್ ಮಾತ್ರನೇ ಅಲ್ಲ, ಪ್ರತಿಯೊಬ್ಬರು ಸಹ ಗ್ರಾಹಕರಾಗಿದ್ದೀವಿ. ವಿದ್ಯುತ್ಗೆ ಗ್ರಾಹಕರಾಗಿದ್ದೀವಿ. ನಾವೇನ್ ಬೇಕು ರೈತರ ಮಕ್ಕಳಾಗಿದ್ದೀವಿ. ನಮ್ಮ ತಂದೆ ತಾಯಿ ಕಷ್ಟಪಟ್ಟು ದುಡಿದು ನೆಲದಲ್ಲಿ ಬದುಕ್ತಾ ಇದ್ದಾರೆ. ಅಂತ ಒಂದು ಕ್ಷೇತ್ರದಲ್ಲಿ ಇವರು ಖಾಸಗೀಕರಣ ಮಾಡಕ್ಕೆ ಹೊರಟ್ರೆ ರೈತರಿಗಿಂತ ಮುಖ್ಯವಾಗಿ ಮುಂದೆ ನಾವುಗಳೇ ಸಹ ಇದನ್ನು ವಿರೋಧಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ತಾವುಗಳು ರೈತ ಸಂಘದ ವತಿಯಿಂದ, ಹಸಿರು ಸೇನಾ ವತಿಯಿಂದ ನಮ್ಗೆ ಇಷ್ಟೆಲ್ಲ ಬೆಂಬಲ ಸೂಚಿಸಿದ್ದೀರಾ. ನಿಮಗೆಲ್ಲರಿಗೂ ಸಹ ಧನ್ಯವಾದಗಳು. ಇದೇ ರೀತಿ ಮುಂದುವರೆದ ಮುಂದಿನ ದಿನಗಳಲ್ಲೂ ಸಹ ನಾವು ಎಲ್ಲ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಏನ್ಬೇಕು ಒಂದು ಮುಂದೆ ಉಗ್ರವಾದ ಒಂದು ಹೋರಾಟವನ್ನ ಮಾಡಲೇಬೇಕಾಗುತ್ತೆ ಅಂತಕ್ಕಂಥ ಒಂದು ವಿಷಯವನ್ನ ನಾವು ಸರ್ಕಾರಕ್ಕೆ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಈ ಮುಖಾಂತರ ಹೇಳಿಕೆ ನಾನು ಹಸಿರು ಸೇನೆ ಚಿಂತಾಮಣಿ ತಾಲೂಕು ವತಿಯಿಂದ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ವತಿಯಿಂದ, ಅದೇ ರೀತಿ ಬೆಸ್ಕಾಂ ನೌಕರರ ಸಂಘದ ವತಿಯಿಂದ ಈ ದಿನ ಏನು ಎಲೆಕ್ಟ್ರಿಸಿಟಿಯಿಂದ ಪ್ರೈವೇಟೈಸ್ ಮಾಡಬೇಕು ಅನ್ನೋಂಥ ಉದ್ದೇಶನ ತಡೆ ಹಿಡಿಬೇಕು, ಖಾಸಗೀಕರಣ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೆ ಬಿಡಬಾರ್ದು ಅಂತ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಆ ಒಂದು ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.